ಇಂದು ಡಿಸೆಂಬರ್ 3 ವಕೀಲರ ದಿನಾಚರಣೆ ಅಂತ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಪ್ರಥಮ ರಾಷ್ಟ್ರಪತಿಗಳಾದಂಥ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಪ್ರೊಮಿನೆಂಟ್ ಲಾಯರ್, ಆನ್ ಹಿಸ್ ಬರ್ತ್ anniversary we celebrate as Advocates Day on every 3rd December of every year. ಇವತ್ತು ನಮ್ಮ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ ವತಿಯಿಂದ ನಾವೇನಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ವಿವಿಧ ಕಾರ್ಯಕ್ರಮ, ಈ ವಕೀಲರ ದಿನಾಚರಣೆ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಮೊದಲನೇದಾಗಿ ನಾವು ಉಚಿತ ನೇತ್ರ ತಪಾಸಣೆ, ಫ್ರೀ ಐ ಟೆಸ್ಟ್ ಅಂತ ನಾವು ಏರ್ಪಡಿಸಿದ್ದು. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ವಕೀಲರಿಂದ ಬಹಳಷ್ಟು ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಈ ವಕೀಲರ ದಿನಾಚರಣೆ ನಿಮಿತ್ತ. ಅದೇ ರೀತಿ ಕಲ್ಚರಲ್ ಇವೆಂಟ್ಸು ಕೂಡ ಬೆಳಿಗ್ಗೆ ಮಧ್ಯಾಹ್ನ 1:30ರಿಂದ 5 ಗಂಟೆವರೆಗೂ ಕಲ್ಚರಲ್ ಇವೆಂಟ್ಸ್ ಮಾಡಿದ್ರು. ಡ್ಯಾನ್ಸು, ಹಾಡ, ನಾಟಕ, ಏಕಾಭಿನಯ, ಎಲ್ಲಾ ರೀತಿಯ ನಮ್ಮ ವಕೀಲರು ಎಲ್ಲ ಅತ್ಯಂತ ಹುರುಪಿನಿಂದ ಪಾಲ್ಗೊಂಡಿದ್ದರು. ನಂತರ ಸಾಯಂಕಾಲ ಸೆಕೆಂಡ್ ಸೆಷನ್ ನಲ್ಲಿ 2ನೇ ಅವಧಿಯಲ್ಲಿ ನಮ್ಮ ಹೈಕೋರ್ಟ್ನ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ HT ನರೇಂದ್ರ ಪ್ರಸಾದ್ ಅವರು ಹಾಗೂ ಇನ್ನೊಬ್ಬ ನ್ಯಾಯಮೂರ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಜಸ್ಟಿಸ್ ತ್ಯಾಗರಾಜ್ ಅವರು. ಈ ಸಂದರ್ಭದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ನಲ್ಲಿ 50 ವರ್ಷ ವಕೀಲ ವೃತ್ತಿಯನ್ನು ಪೂರೈಸಿದಂತ ಸುಮಾರು 11 ಹಿರಿಯ ವಕೀಲರಿಗೆ ನಾವು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದೆವು. ಅದೇ ರೀತಿ NV ಸೊಸೈಟಿಗೆ ನಡೆದಂತ ರೀಸೆಂಟ್ ಎಲೆಕ್ಷನ್ ನಲ್ಲಿ ನಮ್ಮ ವಕೀಲರು ಸುಮಾರು ಒಂದು 5 ಜನ ಗವರ್ನಿಂಗ್ ಬಾಡಿಯಲ್ಲಿ ಎಲೆಕ್ಟ್ ಆಗಿದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೆವು. ಅದೇ ರೀತಿ ಸಿಟಿ ಕಾರ್ಪೊರೇಷನ್ ನಲ್ಲಿ ನಮ್ಮ ಇಬ್ಬರು ವಕೀಲರು ಅನುಪಮಾ ರಮೇಶ್ ಕಮಕ್ನೂರ್ ಅಂತ ಮತ್ತು ಇನ್ನೊಬ್ಬರು ಲತಾ ರಾಠೋಡ್ ಅಂತ, ಅವರು ಕೂಡ ಆಸ್ ಎ ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಇದು ನಮ್ಮ ವಕೀಲರಿಗೆ ಒಂದು ಹೆಮ್ಮೆ ವಿಷಯ. ಅಷ್ಟೇ ಅಲ್ಲದೆ ನಮ್ಮ ಅನುಪಮಾ ರಮೇಶ್ ಕಮಕ್ನೂರ್ ಅವರು ಹಣಕಾಸು, ತೆರಿಗೆ ಮತ್ತು ಅಪೀಲ್ ಕಮಿಟಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೂಡ ರೀಸೆಂಟ್ ಆಗಿ ಎಲೆಕ್ಟ್ ಆಗಿದ್ರು. ಅವರಿಗೂ ಕೂಡ ಸನ್ಮಾನ ಏರ್ಪಡಿಸಿದ್ರು. ಅದೇ ರೀತಿ ನಮ್ಮ ಇನ್ನೊಬ್ಬರು ವಕೀಲರು ಸಂಜೀವ್ ಕುಮಾರ್ ಎಸ್ ಜೋಗ್ ಅಂತ ಹೇಳಿ ರೀಸೆಂಟ್ ಆಗಿ ರಾಜ್ಯ ನೋಟರಿ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದು. ಅದೇ ರೀತಿ ಇನ್ನೊಬ್ಬರು ವಿರೂಪಾಕ್ಷಪ್ಪ ಗಡದ್ ಅಂತ ಹೇಳಿ ಅವರು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ PND ಬ್ಯಾಂಕ್ ಉಪಾಧ್ಯಕ್ಷರಾಗಿ ರೀಸೆಂಟ್ ಆಗಿ ಎಲೆಕ್ಟ್ ಆಗಿದ್ರು. ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದು. ಅದೇ ರೀತಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಹೇಳಿ ಏನಪ್ಪಾ ಅಂದ್ರೆ ಹೈಕೋರ್ಟ್ದವ್ರು ನೇಮಕ ಮಾಡ್ತಾರ. ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಇಬ್ಬರು ಮಾತ್ರ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಇಲ್ಲಿವರೆಗೂ ಆಗಿದ್ದು ಹಿಸ್ಟ್ರಿನಲ್ಲಿ. ಅದರಲ್ಲಿ P ವಿಲಾಸ್ ಕುಮಾರ್ ಅಂತ ಹೇಳಿ, ಮತ್ತಪ್ಪ ಅಂದ್ರೆ ಅಮಿತ್ ಕುಮಾರ್ ದೇಶಪಾಂಡೆ ಅಂತ. ಇದು ಒಂದು ಕೂಡ ನಮಗೆ ಹೆಮ್ಮೆಯ ವಿಷಯ. ನಮ್ಮ ಹೈಕೋರ್ಟ್ ಆದ ನಂತರ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ನಮ್ಮ ಎಂಟೈರ್ ಹೈದರಾಬಾದ್ ಕರ್ನಾಟಕದಿಂದ ಆದವರು ಇವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದು. ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಯಶಸ್ವಿಯಾಗಿ ನಾವು ನೆರವೇರಿಸಿದೆವು. ಇದಕ್ಕಾಗಿ ನಮ್ಮ ಎಲ್ಲ ವಕೀಲ ಬಾಂಧವರು ಅವ್ರ ಸಹಕಾರ ಬಹಳ ಚೆನ್ನಾಗಿತ್ತು ನಮಗೆ. ಎಲ್ಲ ವಕೀಲರಿಗೆ ಆಗ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳು. ನನ್ನ ಹೆಸರು ಸಿದ್ದಾರಾಮ್ ಬಿ ವಡೆ ಅಂತ, ಜನರಲ್ ಸೆಕ್ರೆಟರಿ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ. ಅದೇ ರೀತಿ ನಮ್ಮ ಅಧ್ಯಕ್ಷರು SV ಪಸಾರ್ ಮಾಗಾವ್, ಅಧ್ಯಕ್ಷರು ಬಾರ್ ಅಸೋಸಿಯೇಷನ್. ಅದೇ ರೀತಿ ಸುಧೀರ್ ಗಾದ್ಗೆ ಅಂತ ನಮ್ಮ ಜಾಯಿಂಟ್ ಸೆಕ್ರೆಟರಿ, ಜಂಟಿ ಕಾರ್ಯದರ್ಶಿ ಬಾರ್ ಅಸೋಸಿಯೇಷನ್. ಅದೇ ರೀತಿ ನಮ್ಮ ಸಂಗೊಳ್ಳಿ ನಾಗಣ್ಣ ಅಂತ ಹೇಳಿ ಇವರು ಹೈಕೋರ್ಟ್ ಘಟಕದ ಕಾರ್ಯಕಾರಿ ಸದಸ್ಯರು. ಥ್ಯಾಂಕ್ ಯು.
ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಜಿಲ್ಲಾ ವಕೀಲರ ದಿನಾಚರಣೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತಿನ ದಿನ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ವಕೀಲರು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಸನ್ಮಾನ ಮಾಡಿದೆವು. ಅದೇ ರೀತಿಯಾಗಿ 50 ವರ್ಷ ವಕೀಲ ವೃತ್ತಿಯಲ್ಲಿ ಪರಿಣಿತರಾದರೂ ಕೂಡ ನಾವು ಸನ್ಮಾನಿಸಲಾಯಿತು. ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ವಕೀಲರು ಯಾರ್ಯಾರಿದ್ದರು ಅವರಿಗೆಲ್ಲ ನಾವು ಕರೆಯಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ದೆವು. ಅದೇ ರೀತಿಯಾಗಿ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ವಕೀಲ ವೃಂದವು ನಮಗೆಲ್ಲ ಸಹಕಾರ ಕೊಟ್ಟರು. ಹೈಕೋರ್ಟ್ ಘಟಕದ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಹಾಗೂ ನಮ್ಮ SC/ST ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿನೋದ್ ಕುಮಾರ್ ಗೌಡ ಅವರ ಎಲ್ಲ ಟೀಮ್ ಬಂದು ಅವರು ಎಲ್ಲ ವಕೀಲರ ಒಂದು ಸಹಕಾರದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಆಚರಿಸಿದೆವು. ಇವತ್ತಿನ ನಾನು ಕೊನೆಯದಾಗಿ ನಮ್ಮ ಎಲ್ಲ ವಕೀಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮ 50 ವರ್ಷ ಪೂರೈಸಿದಂಥ ಎಲ್ಲ ಹಿರಿಯ ವಕೀಲರಿಗೂ ಹಾಗೂ ನಮ್ಮ ಆಗಮಿಸಿದಂಥ ಎಲ್ಲ ಹಿರಿಯ ವಕೀಲರಿಗೂ ಮಹಿಳಾ ವಕೀಲರಿಗೂ ಎಲ್ಲರಿಗೂ ಕೂಡ ಏನಪ್ಪ ನಾನು ಧನ್ಯವಾದಗಳು ತಿಳಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸುಮಾರು 1 ವಾರದಿಂದ ಸತತವಾಗಿ ಏನಪ್ಪ ಅಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಗೊಳಿಸೋದಕ್ಕಾಗಿ ಅವರಿಗೆ ನಾನು ಮತ್ತೊಮ್ಮೆ ಹೈಕೋರ್ಟ್ ಘಟಕದವರಿಗೆ ಹಾಗೂ ಜಿಲ್ಲಾ ಘಟಕದವರಿಗೆ ಹೃತ್ಪೂರ್ವಕವಾಗಿ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.